ಸಮಾಜಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಧಾರ್ಮಿಕ ಕೇಂದ್ರಗಳ ಅವಶ್ಯಕತೆ ಇದೆ ಎಂದು ಹಾಸನ ಜಿಲ್ಲೆಯ ಅರ್ಕಲಗೂಡು ತಾಲೂಕಿನ ಅರೇಮಾದನಹಳ್ಳಿ ಮಠದ ವಿಶ್ವಗುರು ಜಗದ್ಗುರು ಪೀಠ ವಿಶ್ವ ಬ್ರಾಹ್ಮಣ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಅನಂತ ಶ್ರೀ ವಿಭೂಷಿತ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ತಿಳಿಸಿದರು. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ತಾಲೂಕು ವಿಶ್ವಕರ್ಮ ಸೇವಾ ಸಮಾಜ ಮತ್ತು ವಿಶ್ವಕರ್ಮ ಮಹಿಳಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ 3ನೇ ವರ್ಷದ ಶ್ರೀ ವಿಶ್ವಕರ್ಮ ಪೂಜಾ ಮಹೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ವಿಶ್ವಕರ್ಮ ಸಮುದಾಯಕ್ಕೆ ಹಲವಾರು ವರ್ಷಗಳ ಇತಿಹಾಸವಿದ್ದು ತಮ್ಮ ಪಂಚಶಿಲ್ಪ ಕಲೆಗಳ ಮೂಲಕ ದೇಶಕ್ಕೆ ಮತ್ತು ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ. ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿಗೆ ಧಾರ್ಮಿಕ ಕೇಂದ್ರಗಳ ಅವಶ್ಯಕತೆ ಇದ್ದು ಮಠ ಮಾನ್ಯಗಳನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ವಿಶ್ವಕರ್ಮ ಜಗದ್ಗುರು ಪೀಠ ವಿಶ್ವ ಬ್ರಾಹ್ಮಣ ಮಹಾಸಂಸ್ಥಾನ ಮಠಕ್ಕೆ ಪ್ರಾಚೀನ ಇತಿಹಾಸವಿದ್ದು ಮಠದ ಮೂಲಕ ಅನೇಕ ಧಾರ್ಮಿಕ ಮತ್ತು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡಲಾಗುತ್ತಿದೆ. ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಸಮುದಾಯವು ಉತ್ತಮ ಸಂಘಟನೆಯಾಗಿದೆ. ಇತರೆ ತಾಲೂಕಿಗೆ ಆದರ್ಶವಾಗಿದೆ. ಸರ್ಕಾರವು ವಿಶ್ವಕರ್ಮ ಮಹೋತ್ಸವವನ್ನು ಆಚರಣೆ ಮಾಡುತ್ತಿರುವುದು ಶ್ಲಾಘನೀಯ. ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ 200 ಕೋಟಿ ಅನುದಾನ ಮೀಸಲಿಟ್ಟು ಸಮುದಾಯದ ಅಭಿವೃದ್ಧಿಗೆ ಸರ್ಕಾರ ಸಹಕಾರ ನೀಡುವುದರ ಜೊತೆಗೆ ವಿಶ್ವಕರ್ಮ ಸಮುದಾಯ ವಾಸವಿರುವ ಗ್ರಾಮಗಳಲ್ಲಿ ಸಮುದಾಯ ಭವನಗಳನ್ನು ನಿರ್ಮಿಸಿ ಸಾಮಾಜಿಕ ಧಾರ್ಮಿಕ ಅಭಿವೃದ್ಧಿಗೆ ಶಕ್ತಿ ತುಂಬಬೇಕು ಎಂದರು. ಇದೇ ಸಂದರ್ಭದಲ್ಲಿ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಮಾತನಾಡಿ, ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿಗೆ ನಾನು ಪ್ರಾಮಾಣಿಕವಾಗಿ ಸಹಕರಿಸುತ್ತಿದ್ದೇನೆ. ಸಮುದಾಯ ಭವನ ನಿರ್ಮಾಣಕ್ಕೆ ಈಗಾಗಲೇ 25 ಲಕ್ಷ ರೂಪಾಯಿಗಳನ್ನು ಅನುದಾನ ಮಂಜೂರು ಮಾಡಿಸಿದ್ದೇನೆ. ದೇಶ ಮತ್ತು ಸಮಾಜ ಕಟ್ಟುವಲ್ಲಿ ವಿಶ್ವಕರ್ಮ ಸಮುದಾಯವಾದ ಪಾತ್ರ ಅಪಾರವಾಗಿದ್ದು ನಮ್ಮ ಸರ್ಕಾರದ ಅವಧಿಯಲ್ಲಿ ವಿಶ್ವಕರ್ಮ ನಿಗಮವನ್ನ ಸ್ಥಾಪಿಸಿ ಅನುದಾನವನ್ನ ಮೀಸಲಿಟ್ಟಿದ್ದೇವೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಇನ್ನು ಸಮಾರಂಭದಲ್ಲಿ ತಾಲೂಕು ವಿಶ್ವಕರ್ಮ ಸಂಘದ ಅಧ್ಯಕ್ಷ ಮಹೇಶ್ ಆಚಾರ್ಯ ಮಾತನಾಡಿ, ದೇಶ ಕಟ್ಟುವಲ್ಲಿ ವಿಶ್ವಕರ್ಮ ಸಮಾಜ ಅಪಾರ ಕೊಡುಗೆ ಇದೆ. ಸಮಾಜದ ಬಂಧುಗಳು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಬೇಕು. ಮುಂದಿನ ವರ್ಷ ಪಟ್ಟಣದ ಕಾಳಿಕಾಂಬಾ ದೇವಾಲಯದ ಆವರಣದಲ್ಲಿ ವಿಶ್ವಕರ್ಮ ಜಾತ್ರಾ ಮಹೋತ್ಸವ ನಡೆಸಲಾಗುವುದು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು. ವಿಶೇಷವಾಗಿ ಸಂಘಟನೆಯಾಗಿರ್ತಕ್ಕಂಥ ತಾಲೂಕಿನ ನಮ್ಮ ವಿಶ್ವಕರ್ಮ ಸಮಾಜವನ್ನು ನೋಡುವುದಾದರೆ ನಮ್ಮ ಪಿರಿಯಾಪಟ್ಟಣ ವಿಶ್ವಕರ್ಮ ಸಮಾಜ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆಯಿಂದ ಅನಿಸ್ತಾ ಇದ್ದಾರೆ. 3 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ನಾವು ನೋಡ್ತಾ ಇದ್ದೇವೆ. ಅಭೂತಪೂರ್ವವಾಗಿರ್ತಕ್ಕಂಥ ಸಂಘಟನೆಯನ್ನು ಈ ತಾಲೂಕಿನಲ್ಲಿ ಮಾಡಿದ್ದೀವಿ. ನಿಜವಾಗಲೂ ಅದು ಎಷ್ಟು ಹೇಳಿದ್ರು ಕೂಡ ಹೆಮ್ಮೆಯಿಂದ ಅನಿಸ್ತದೆ. ಬೇರೆ ತಾಲೂಕುಗಳಿಗೆ ಇದು ಆದರ್ಶವೂ ಕೂಡ ಅಂತಕ್ಕಂಥದ್ದಾಗೆ ನಮಗೆ ಸಂತೋಷ ಅನಿಸುತ್ತದೆ. ಬಹುಶಃ ಈಗಾಗಲೇ ನಮ್ಮ ಮಾನ್ಯ ಸಚಿವರು ವೆಂಕಟೇಶ್ ಅವರು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಅನುದಾನವನ್ನು ಈಗಾಗಲೇ ನೀಡಿರ್ತಕ್ಕಂಥದ್ದು, ದೇವಾಲಯಕ್ಕೂ ಕೂಡ ನೀಡಿದ್ದಾರೆ. ಅದರ ಜೊತೆಯಲ್ಲಿ ಈಗ ನಮ್ಮ ದೇವಾಲಯದ ಪಕ್ಕದಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಸಮುದಾಯ ಭವನಕ್ಕೂ ಕೂಡ 25 ಲಕ್ಷ ರುಗಳನ್ನು ಈಗಾಗಲೇ ನಮ್ಮ ಸಮಾಜಕ್ಕೆ ಒದಗಿಸಲಿಕ್ಕೆ ಆದೇಶವನ್ನು ನೀಡಿರ್ತಕ್ಕಂಥದ್ದು ಬಹಳ ವಿಶ್ವಕರ್ಮ ನಿಗಮವನ್ನು ಸ್ಥಾಪನೆ ಮಾಡಿದ್ರೆ ನಾವು ಜಾತ್ರೆ ಮಾಡ್ಬೇಕಂತ ಎಲ್ಲ ಗ್ರಾಮಗಳ ಹತ್ರ ಮಾತಾಡ್ತಾ ಇದ್ವಿ. ಹಾಗೆ ಅದನ್ನ ನಿರ್ಧರಿಸಿದ್ವಿ. ಈ ತಮ್ಮೆಲ್ಲ ಸಹಕಾರ ಇರ್ತದೆ ಖಂಡಿತ ಅಂತ ಹೇಳಿ ತಿಳ್ಕೊಳ್ತೀನಿ. ಮತ್ತೆ ಇವತ್ತಿನ ಈ ನಮ್ಮ ಏನು ನಾವು ಜಾತ್ರಾ ಮಾಡಿದ್ವಿ, ನಾವು ಏನು ಕಾರ್ಯಕ್ರಮ ಮಾಡಿದ್ವಿ, ಇದು ಅಧ್ಯಕ್ಷರದೇನೂ ಅಲ್ಲ, ಅಧ್ಯಕ್ಷರೇನೂ ಮಾಡಿಲ್ಲ. ಈಗ ನಮ್ಮ ಇವರು ಮಾತಾಡಿದ್ರು. ಆದರೆ ಅಧ್ಯಕ್ಷರು ಒಂದು ಖಾಲಿ ಒಂದು ಗಟ್ಟಿ ಒಂದು ಕಂಬ ಅಷ್ಟೇ, ಹೆಸರು ಬಂದು ಕಂಬ. ಅಧ್ಯಕ್ಷರು ಮಾಡೋದೆಲ್ಲ ನಮ್ಮ ಕಮಿಟಿಯವರಿದ್ದಾರೆ, ನಮ್ಮ ಸದಸ್ಯರಿದ್ದಾರೆ, ಮಹಿಳಾ ಕಮಿಟಿ ಇದೆ, ಹಾಗೆ ಗ್ರಾಮದವರಿದ್ದಾರೆ. ಏನೇ ಮಾಡಲಿಕ್ಕೂ ನಮ್ಮಿಂದ ಆಗಲ್ಲ. ಒಂದು ಗಟ್ಟಿ ಕಂಬ ಬೇಕು, ಕಂಬ ನಾನಾಗಿದ್ದೀನಿ ಅಷ್ಟೇ. ಬಿಟ್ಟರೆ ಮಾಡೋದೆಲ್ಲ ಗ್ರಾಮದ ಸಹಕಾರ, ಹಳ್ಳಿಗಳ ಸಹಕಾರ. ಎಷ್ಟು ಚಂದದಲ್ಲಿ ಎಷ್ಟು ಚೆನ್ನಾಗಿ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಬನ್ನಿ ಯಾವುದೇ ಹಳ್ಳಿಗೆ ಹೋಗಿ ಅಧ್ಯಕ್ಷರು ಬಂದರು ಇದು ಒಂದು ಟೈಮಲ್ಲಿ ಇರಲಿಲ್ಲ. ಈಗ ವಿಶ್ವಕರ್ಮ ಸಮಾಜ ನಮ್ಮ ಸಂಘಟನೆ ಹೇಗಾಗಿದೆ ಅಂತ ಅಂದರೆ, ಯಾವ ಹಳ್ಳಿಗೆ ಹೋಗಿ ಎಲ್ಲೇ ಹೋಗಿ ಯಾರೇ ಹೋಗಿ ಇಲ್ಲ ಈಗ ವಿಶ್ವಕರ್ಮ ಸಂಘಟನೆ ಚೆನ್ನಾಗಿದ್ದಾರೆ ಅಂತೇಳಿ ಈ ವಿಶ್ವಕರ್ಮ ಸಮಾಜಕ್ಕೆ
ಒಂದು ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಅಂತ ಹೇಳಿದಾಗ ಈಗಾಗಲೇ 5 ವರ್ಷಗಳ ಹಿಂದೆ ಅವರು ಅಧಿಕಾರದಲ್ಲಿ ಇದ್ದಾಗ 10 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿಸಿ RCC ಹಂತದಲ್ಲಿ ನಿಲ್ಲಿಸಿದ್ದಾರೆ. ಮತ್ತೆ ಈಗ ಅದನ್ನು ಪೂರ್ಣಗೊಳಿಸಲಿಕ್ಕೆ ಮತ್ತೆ 25 ಲಕ್ಷ ರೂಪಾಯಿಗಳನ್ನ ಅನುದಾನವನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾನೊಂದು ಮನವಿಯನ್ನು ಮಾಡ್ಕೊಳ್ತೇನೆ. 25 ಲಕ್ಷ ರೂಪಾಯಿಗಳನ್ನು ಕೊಟ್ಟಿರೋದ್ರಲ್ಲಿ ಅದನ್ನ ಒಬ್ಬರು ಕಾಂಟ್ರಾಕ್ಟ್ಗೆ ಕೊಟ್ಟಿರ್ತಾರೆ. ಆ ಹಣವನ್ನ ನಮ್ಮ ಸಮಾಜದವರೇ ಕೆಲಸ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಾಗ ಇದರಲ್ಲಿ ಏನಾಗ್ತದೆ ಅಂತ ಅಂದ್ರೆ ಈ ಸಮುದಾಯ ಭವನವನ್ನ ಪೂರ್ಣಗೊಳಿಸಿ ಮತ್ತೆ ಮೇಲ ರೂಪಗಳನ್ನು ಕೂಡ ನಾವು ಮಾಡಿಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ. ಯಾಕೆಂತಂದ್ರೆ ಈಗ ಕಾಂಟ್ರಾಕ್ಟರ್ ಕೆಳಗಡೆ ಹಂತವನ್ನು ಮುಗಿಸೋದ್ರ ಮುಖಾಂತರವಾಗಿ ಅವರು ಮುಗಿಸ್ತಾರೆ. ಅದರಿಂದ ನಮಗೆ ಅವಕಾಶವನ್ನು ಮಾಡಿಕೊಟ್ಟಾಗ ನಾವು ಏನು ಶಾರ್ಟೇಜ್ ಆಗುತ್ತೋ ಅದನ್ನ ಮತ್ತೆ ಕ್ರೋಢೀಕರಣಗೊಳಿಸಿ ಮೇಲ್ಮಟ್ಟದಲ್ಲಿ